ಏನು ಏನು ಹೌದು ಒಳಕ್ಕೆ ಹೋಗ್ಬಿಡಿ. ನಾವೇ ಬರ್ತೀವಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದೀರಾ ನಮ್ಮ ಪ್ರಮೋಷನ್ಸ್ಗೆ. ಐ ಥಿಂಕ್ ಒಂದು ವಾರ ಆಯಿತು ಈ ಟ್ಯಾಬ್ಲ್ಯೂ ಬಿಟ್ಟು ನಾವು, ಆ್ಯಂಡ್ ತುಂಬ ಚೆನ್ನಾಗಿ ರಿಯಾಕ್ಷನ್ ಸಿಕ್ಕಿದೆ ನಮಗೆ. ಎಲ್ಲರೂ ತುಂಬ ಎಕ್ಸೈಟೆಡ್ ಇದ್ದಾರೆ ಸಿನಿಮಾ ನೋಡೋಕ್ಕೆ. ಏನಂತ ಯಾರಿಗೆ ಗೊತ್ತಿಲ್ಲ, ನಾವು ಪ್ರಮೋಷನ್ಸಲ್ಲಿ ಏನೇನು ಬಿಟ್ಟಿದ್ದೀವಿ ಅದಕ್ಕೆ ಏನು ಸಂಬಂಧ ಇಲ್ಲ, ಬಟ್ ಜನರು ಅವ್ರನ್ನೇ ಒಂಥರ ಕನೆಕ್ಟ್ ಮಾಡ್ತಾ ಇದ್ದಾರೆ ಏನಿರ್ಬೋದು ಅಂತ, ಒಂದು ಪಝಲ್ ಥರ. ಸಿನಿಮಾನೂ ಆ ಥರನೇ ಇದೆ. ನೀವು ಸ್ಟಾರ್ಟಿಂಗಿಂದ ಎಂಡ್ ತಗೊಂಡು ನೋಡಿದ್ರೆ ಆಡಿಯನ್ಸ್ನೇ ಕನೆಕ್ಟ್ ಮಾಡಬೇಕು, ಏನೇನು ಆಗ್ತಾ ಇದೆ, ಏನೇನು ನಡೀತಾ ಇದೆ, ಇವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ನನಗೆ ಸಿದ್ಧಾರ್ಥ್ ಪಾತ್ರ ಪ್ಲೇ ಮಾಡೋದು ಸೌಭಾಗ್ಯ ಸಿಕ್ಕಿದೆ. ಐ ರಿಯಲಿ ಥ್ಯಾಂಕ್ ಶಿವಕುಮಾರ್ ಸರ್ ಫಾರ್ ಪ್ರೊಡ್ಯೂಸಿಂಗ್ ಇಟ್ ಆ್ಯಂಡ್ ಲಿಖಿತ್ ಕುಮಾರ್ ಫಾರ್ ಡೈರೆಕ್ಟಿಂಗ್ ದಿಸ್ ಫಿಲ್ಮ್. ಅವ್ರು ನನ್ನ ದೊಡ್ಡ ತಮ್ಮ ಥರ ಅವರು, ಲಿಖಿತ್ ಕುಮಾರ್, ಆ್ಯಂಡ್ ವಿವ್ ಹ್ಯಾಡ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ದಿಸ್ ಫಿಲ್ಮ್. ಸೊ ಪ್ಲೀಸ್ ನೋಡೋಕ್ಕೆ ಬನ್ನಿ. ವೃತ್ತ ಅಂದರೆ ಅದು ಲಿಟ್ರಲ್ ಮೀನಿಂಗ್ಗೆ ಹೋಗಬೇಡಿ, ಸರ್ಕಲ್ ಅಂತ ಇಲ್ಲ ಅದು. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇರುತ್ತೆ, ಎಲ್ಲ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್. ವೃತ್ತ ಅಂದರೆ ಪೂರ್ತಿ ಕ್ಯಾರೆಕ್ಟರ್ ಪೂರ್ತಿ ಸಿನಿಮಾ ಒನ್ ಕ್ಯಾರೆಕ್ಟರ್ ಮೇಲೆ ನಡೆಯುತ್ತೆ. ಸಿದ್ಧಾರ್ಥ್ ಅಂತ, ಅವ್ನ ಮೈಂಡ್ ಒಳಗಡೆ ಏನಿದೆ, ಅವ್ನ ಡಿಸಿಷನ್ ತೊಗೊಂಡ್ರೆ ಎಲ್ಲಿ ಹೋಗ್ತಾನೆ, ಅವ್ನು ಈ ಟರ್ನ್ ತೊಗೊಂಡ್ರೆ ಎಲ್ಲಿ ಹೋಗ್ತಾನೆ. ಬಟ್ ಸಿನಿಮಾದಲ್ಲಿ ಆ್ಯಕ್ಚುಲಿ ಸಿದ್ಧಾರ್ಥ್ ಇದೆ, ಬಟ್ ನೀವು ನೋಡುವಾಗ ನಿಮಗೆ ಅನಿಸುತ್ತೆ ಅದು ನೀವು ಡಿಸಿಷನ್ ತೊಗೊತಾ ಇದ್ದೀರಾ ಅಂತ, ನೀವು ಆ ಟರ್ನ್ ತೊಗೋತಾ ಇದ್ದೀರಾ ಅಂತ. ನಿಮಗೆ ತುಂಬ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಫಿಲ್ಮ್. ಆ ಥರ ಡಿಸೈನ್ ಮಾಡಿದ್ದೀವಿ ಫಿಲ್ಮ್. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಯುನೀಕ್ ಎಕ್ಸ್ಪೆರಿಮೆಂಟ್ ಥರ ಹೇಳ್ಬೋದು. ಬಟ್ ಖಂಡಿತ ಎಲ್ಲರಿಗೆ ರಿಲೇಟ್ ಆಗುತ್ತೆ, ಆ್ಯಂಡ್ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಬೇರೆ ಸಿನಿಮಾ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕೇಳಿ. ಸ್ನೇಹಿತ್ ನೋಡಿದಾನೆ ಫಿಲ್ಮ್, ಆ್ಯಕ್ಚುಲಿ ಹಿ ಸೀನ್ ದ ಪ್ರಿವ್ಯೂ ಕಟ್. ಸೊ ಇವನೇ ಹೇಳಬೇಕು. ಸೊ August 1ಗೆ ವೃತ್ತ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆ್ಯಂಡ್ ನಾನು ಸಿನಿಮಾ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇಡೀ ಸಿನಿಮಾ ಇವನ ಮೇಲೆ ಹೋಗುತ್ತೆ, ಆ್ಯಂಡ್ ಇವನು ಹೊಸಬ ಅಲ್ಲ, ನಮ್ಮ ಇಂಡಸ್ಟ್ರಿಗೆ ಹೊಸಬ ಇರ್ಬೋದು, ನೀವ್ಯಾರು ನೋಡದೇ ಇರ್ಬೋದು. ಬಟ್ 2014-15 ಟೈಮಿಂದ ರಂಗಭೂಮಿಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾನು ಇವನು ಸುಮಾರು ಒಂದು 5-6 ಶೋಸ್ ಮಾಡಿದ್ದೀವಿ, ಒಂದು 30-40 ಶೋಸ್ ಒಟ್ಟಿಗೆ ಮಾಡಿದ್ದೀವಿ. ಸೊ ಇಟ್ಸ್ ಅ ವೆರಿ ಗುಡ್ ಆ್ಯಕ್ಟರ್, ಆ್ಯಂಡ್ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಇವನ ಮೇಲೆ ಸಿನಿಮಾ ಹೋಗುತ್ತೆ. ಆ್ಯಂಡ್ ಎಲ್ಲೂ ಅನಿಸಲ್ಲ ದ್ಯಾಟ್ ಎಲ್ಲ ಹೊಸಬ್ರು ಸೇರ್ಕೊಂಡು ಈ ಸಿನಿಮಾ ಮಾಡಿದ್ದಾನೆ ಅಂತ. ಎಡಿಟಿಂಗ್ ಇರ್ಬೋದು, ಕಲರ್ ಗ್ರೇಡಿಂಗ್ ಇರ್ಬೋದು, ಆ್ಯಂಡ್ ಇವನ್ ದ ವೇ ದ ಫಿಲ್ಮ್ ಇಸ್ ರಿಟನ್, ಇಟ್ಸ್ ವೆರಿ ವೆಲ್ ರಿಟನ್. ಸೊ ದಯವಿಟ್ಟು August 1ಗೆ ಥಿಯೇಟ್ರಿಗೆ ಬಂದು ಒಂದು ಹೊಸಬ್ರ ಸಿನಿಮಾನ ಸಪೋರ್ಟ್ ಮಾಡಿ, ಆ್ಯಂಡ್ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಒಂದು ಸಿನಿಮಾದಲ್ಲಿ ಇವನ ಆ್ಯಕ್ಟಿಂಗ್ ಇಷ್ಟ ಆಯಿತು ಮ್ಯಾಮ್. ಅಂದರೆ ನಾರ್ಮಲಿ ಆ್ಯಕ್ಟರ್ಗಳಿಗೆ ಈ ಥರ ಅಂದರೆ ಸೋಲೋ ಲೀಡಾಗಿ ಆ್ಯಕ್ಟ್ ಮಾಡಬೇಕು ಅಂದರೆ ಸುಮಾರು ವರ್ಷ ಬೇಕು, ಬಿಕಾಸ್ ಅವರು ಕ್ಯಾಮ್ರಾ ಮುಂದೆ ಕಂಫರ್ಟಬಲ್ ಆಗಬೇಕು, ಅವ್ರು ಆ್ಯಸ್ ಅನ್ ಆ್ಯಕ್ಟರ್ ಗ್ರೋ ಆಗಬೇಕು. ಬಟ್ ಅವನು ಆಲ್ರೆಡಿ ಆ್ಯಸ್ ಅನ್ ಆ್ಯಕ್ಟರ್ ಥಿಯೇಟ್ರಲ್ಲಿ ಒಂದು 10 ವರ್ಷ ಕೆಲಸ ಮಾಡಿರೋದ್ರಿಂದ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಇಡೀ ಫಿಲಮ್ ಒಬ್ಬ ಲೀಡ್ ಮೇಲೆ ಅವ್ನ ಶೋಲ್ಡರ್ ಮೇಲೆ ಇಡಬೇಕು ಅಂದರೆ ಡೈರೆಕ್ಟರ್ ತುಂಬ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ಡೈರೆಕ್ಟರ್ಗೂ ಹೊಸ ಸಿನಿಮಾ, ಅವ್ರದ್ದು ಫಸ್ಟ್ ಸಿನಿಮಾ. ಸೊ ಇಟ್ಸ್ ಅ ವೆರಿ ಪ್ಯಾಷನೆಟ್ ಟೀಮ್. ಅವರು ಡೈರೆಕ್ಟರ್ ಬಂದಿಲ್ಲ ಅನಿಸುತ್ತೆ, ಇಟ್ಸ್ ನಾಟ್ ಕಮ್. ಅವ್ರನ್ನ ಮಾತಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ, ಅವ್ರ ಕಣ್ಣಲ್ಲ ಪ್ಯಾಷನ್ ಕಾಣುತ್ತೆ. ಆ್ಯಂಡ್ ಇಡೀ ಟೀಮ್ ಒಂದು 3-4 ವರ್ಷ ಸೇರಿಕೊಂಡು, ಅಂದರೆ ಇದು ಸಿನಿಮಾ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂದರೆ ನಾನು ಟೆಲಿವಿಷನ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದ್ದು. ಸೊ ಒಂದು 3-4 ವರ್ಷ ತುಂಬ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ, ಆ್ಯಂಡ್ ಆ ಪ್ಯಾಷನ್ ಪ್ರತಿ ಫ್ರೇಮಲ್ಲೂ ಕಾಣುತ್ತೆ. ಸೊ ಅದನ್ನು ನೀವು ಬಿಗ್ ಸ್ಕ್ರೀನಲ್ಲೇ ನೋಡಬೇಕು, ನೀವು ಮೊಬೈಲಲ್ಲಿ OTT ನೋಡಿದ್ರೆ ಇದಾಗಲ್ಲ. ಇಟ್ಸ್ ಅ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎವ್ರಿ ಒನ್. ಸ್ಕ್ರಾಪ್ ಗಾಡಿ ಅಲ್ಲ, ಮರ್ಸಿಡೀಸ್ ಬೆನ್ಸ್. ಅದು ಮರ್ಸಿಡೀಸ್ ಗಾಡಿ ಇಲ್ಲ, ಕಾರ್. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ನೀವು ಹೇಳ್ಬೋದು ಒಂದು ಕ್ಯಾರೆಕ್ಟರ್ ಥರಾನೇ. ಪೂರ್ತಿ ಫಸ್ಟ್ ಹಾಫ್ ಕಾರ್ನಲ್ಲೇ ಇದೆ, ಸ್ಟೋರಿ ರಿವೀಲ್ ಆಗೋದು ಅದು ಕಾರಲ್ಲೇ.
ಅದಕ್ಕೆ ನಾವು ಇದು ಗ್ಲಿಮ್ಸ್ ಅದು ಕೊಟ್ಟಿದ್ದೀವಿ. ಸಿನಿಮಾದಲ್ಲಿ ಹೀರೋಯಿನ್ ಪ್ರಮೋಷನ್ ಬರಲ್ಲ ಅಂದ್ರಂತೆ ಅದಕ್ಕೆ ಇದೇ ನಮ್ಮ ಹೀರೋಯಿನ್ ಆ್ಯಕ್ಚುಲಿ ಇವನ್ ಹೀರೋಯಿನ್ ಇದೆ ಇದೆ ಮರ್ಸಿಡೀಸ್ ಬೆನ್ಸ್. ನೋಡಿ ಬೇರೆ ಹೀರೋಯಿನ್ ಕರ್ಸ್ತಾ ಇದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಬೇರೆ ಯಾರು ಆಕ್ಟರ್ಗಳಿಲ್ಲ, ಅದಕ್ಕೆ ನನ್ ಕರ್ಸಿದ್ದಾನೆ. ಸೊ ಎಲ್ಲರೂ ಬಂದು ಪ್ರಮೋಷನ್ ಮಾಡ್ತಾ ಇದೀವಿ. ಸೊ ಆ ಕಾರು ಫಿಲಮ್ ಅಲ್ಲಿ ಇಟ್ಸ್ ಅ ವೆರಿ ಇಂಟೆಗ್ರಲ್ ಪಾರ್ಟ್. ಅಂಡ್ ಇಡೀ ಫಿಲಮ್ ಆ ಕಾರು ಟ್ರಾವೆಲ್ ಆಗುತ್ತೆ ಅಂಡ್ ಇವನು ಟ್ರಾವೆಲ್ ಆಗ್ತಾನೆ. ಹೌದು, ಈ ರಿಲೀಸ್ ತನಕನೂ ಕಾರ್ ನಮ್ಮ ಜೊತೆ ಟ್ರಾವೆಲ್ ಆಗುತ್ತೆ. ಸೊ ಆಡಿಯನ್ಸ್ ಟ್ರಾವೆಲ್ ಆಗಲಿ. ಸೊ ಅದಕ್ಕೆ ಕಾರು. ನೆಕ್ಸ್ಟ್ ಅಪ್ಡೇಟ್ ನಾಳೆ ಆ್ಯಕ್ಚುಲಿ ನಾವು ಒಂದು ಆನಂದ್ ಆಡಿಯೋಲ್ಲಿ ನಮ್ಮದು BGM ಬಿಡ್ತಾ ಇದ್ದೀವಿ. ಯಾರು ಅವ್ರು ಯಾವ ಫಿಲ್ಮ್ ಈಗ ತನಕ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರಮೋಟ್ ಮಾಡಲಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೇನು ನಮ್ಮದು ಹೆಸರು ಬೇರೆ ಬೇರೆ ಟ್ರ್ಯಾಕ್ ಇದೆ. ಸಿದ್ಧಾರ್ಥ್ ಕಾನ್ಷಿಯನ್ಸ್ ಅಂತ ಒಂದು ಟ್ರ್ಯಾಕ್ ನಾಳೆ ರಿಲೀಸ್ ಆಗುತ್ತೆ. ನೀವು ಪ್ಲೀಸ್ ಕೇಳಿ, ಹೇಗೆ ಅನಿಸುತ್ತೆ ನಿಮಗೇನು ಅರ್ಥ ಆಗುತ್ತೆ ಫಿಲ್ಮ್ ಯಾವ ಝೋನಲ್ಲಿದೆ ಅಂತ. ಸೊ ಅದು ನೋಡ್ತೀರಾ ನೀವು. ಮತ್ತು ಸತೀಶ್ ಸರ್ ಫಿಲ್ಮ್ ಬಗ್ಗೆ ಏನು ಹೇಳಿದ್ದಾರೆ ಅದನ್ನು ನಾವು ಬಿಡ್ತೀವಿ ಸೂನ್. ಅದು ಬಿಟ್ಟರೆ ಡೈರೆಕ್ಟ್ ನೀವು ಫಿಲ್ಮ್ನೇ ನೋಡಬೇಕು. ವೃತ್ತ August 1st ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.